ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜು ಅವರ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಶಿವಸ್ವಾಮಿ ಅವರ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇತರ ಎಲ್ಲ ಹಿರಿಯ ಅಧಿಕಾರಿಗಳೇ, ಕರ್ನಾಟಕ ಆಡಳಿತ ಸೇವಾ ವೃತ್ತಿಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಶಾಲಿನಿ ರಜನೀಶ್ ಅವರು ಮುಖ್ಯ ಕಾರ್ಯದರ್ಶಿಗಳು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಶಿವಸ್ವಾಮಿ ಅವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಅವ್ರ ಮಾತನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಜನರ ಕೆಲಸ ದೇವರ ಕೆಲಸ ಅಂತೇಳಿ ಪ್ರಸ್ತಾಪ ಮಾಡಿ, ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ರಾಜಕಾರಣಿಗಳು ಜನಪ್ರತಿನಿಧಿಗಳು ನೀವು ಜನರ ಸೇವೆ ಮಾಡಲಿಕ್ಕೆ ಇರ್ತಕ್ಕಂಥ IAS ನವರಿರ್ಬೋದು, KAS ನವರಿರ್ಬೋದು, ಇದರ ಅಧಿಕಾರಿ ವೃಂದದವರಿರ್ಬೋದು, ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಜನರ ಸೇವೆಯನ್ನ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ನಾವು ಕರಿತೀವಿ. ಪ್ರಜೆಗಳೇ ಪ್ರಭುಗಳು. ರಾಜಕಾರಣಿಗಳು ಜನರಿಂದ ಆಯ್ಕೆಯಾದಂಥವರು, ಅವ್ರನ್ನ ಪ್ರತಿನಿಧಿಸತಕ್ಕಂಥವ್ರು, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಅಧಿಕಾರಿಗಳು IAS ಇರ್ಬೋದು, KAS ಇರ್ಬೋದು, ಅವ್ರಿಗೆ ಕೆಲಸ ಮಾಡಲಿಕ್ಕೆ ನೇಮಕ ಆಗಿರ್ತಕ್ಕಂಥವ್ರು. ಇದನ್ನ ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕು. ನಾನು ಮೊನ್ನೆ IAS ನವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದೆ, ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ನಾವೆಲ್ಲ ಅದೃಷ್ಟವಂತರು, ಯಾಕಂದ್ರೆ ನಮಗೆಲ್ಲ ವಿದ್ಯೆ ಸಿಕ್ಕಿದೆ. ಹಾಗಾಗಿ ನಮಗೆ ಉದ್ಯೋಗನೂ ಕೂಡ ಸಿಕ್ಕಿದೆ. ಜನರು ನಮ್ಮನ್ನ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಅದೃಷ್ಟಶಾಲಿಗಳು. ಮತ್ತು ಸಮಾಜದಲ್ಲಿ ಇವತ್ತು ಕೂಡ 2 ಹೊತ್ತು ಊಟಕ್ಕೆ ಇಲ್ಲಿರ್ತಕ್ಕಂಥ ಅನೇಕ ಜನರಿದ್ದಾರೆ. ಅವ್ರ ಪರವಾಗಿ ಕೆಲಸ ಮಾಡ್ಲಿಕ್ಕೋಸ್ಕರ ನಾವಿರ್ತಕ್ಕಂಥ ಆ ವರ್ಗ ಕಟ್ಟಕಡೆಯ ಮನುಷ್ಯ ಇದ್ದಾನಲ್ಲ, ಆ ಕಟ್ಟಕಡೆಯ ಮನುಷ್ಯನನ್ನ ಮುಖ್ಯವಾಹಿನಿಗೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ.
ರಾಜಕಾರಣಿಗಳ ಜವಾಬ್ದಾರಿ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ನಾವು ವಿದ್ಯಾವಂತರಾದ್ಮೇಲೆ ಸಮಾಜದ ಋಣ ತೀರಿಸ್ಬೇಕಲ್ಲ. ಈಗ ನಮಗೆ ವಿದ್ಯೆ ಸಿಕ್ಕಿದೆ. ವಿದ್ಯೆ ಸಿಕ್ಬೇಕಾದ್ರೆ ಸಮಾಜದ ಋಣ ಇರ್ತದೆ ನಮ್ಮ ಮೇಲೆ. ನಾವೆಲ್ಲ ನಮ್ಮ ಮನೆ ಹಣದಿಂದಲೇ ವಿದ್ಯೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲ್ಲ. ಮನೆ ಹಣನೂ ಕೂಡ ಖರ್ಚು ಮಾಡಿರ್ತೀವಿ, ಆದರೆ ಸಮಾಜನೂ ಕೂಡ ನಮಗೆ ಖರ್ಚು ಮಾಡಿರ್ತದೆ. ಅದರಿಂದ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ. ಈ ಸಮಾಜದ ಋಣ ತೀರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾನು ಮೊನ್ನೆನೂ ಕೂಡ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಸಾರಿ ನಮ್ಮ ಸರ್ಕಾರ ಬಂದಾಗ ಎಲ್ಲ ಶಾಲೆಗಳಲ್ಲಿ ಸಂವಿಧಾನವನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು. ಸಂವಿಧಾನದ ರೀತಿಯೇ ಅದರ ಧ್ಯೇಯೋದ್ದೇಶಗಳನ್ನ ಈಡೇರಿಸಲಿಕ್ಕೋಸ್ಕರನೇ ಸರ್ಕಾರ ಅವರ ಕರ್ತವ್ಯ ಇರ್ತಕ್ಕಂಥ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 25ನೇ ತಾರೀಕು 26ನೇ ತಾರೀಕು ಅಂಗೀಕಾರ ಆಯಿತು ಸಂವಿಧಾನ. 1949 ನವೆಂಬರ್ 25ನೇ ತಾರೀಕು. ಸಂವಿಧಾನ ರಚನಾ ಸಭೆಯಲ್ಲಿ ಭಾಷಣ ಮಾಡಿದ್ದಾರೆ. ನೀವೆಲ್ಲ ಓದಬೇಕು ಅದನ್ನೆಲ್ಲ. ಸಂವಿಧಾನ ರಚನಾ ಸಭೆಯಲ್ಲಿ ಅವ್ರ ಭಾಷಣ ಓದಬೇಕು. ಇದು ಒಂದು ಐತಿಹಾಸಿಕವಾದಂಥ ಭಾಷಣ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಯಾಕಂದ್ರೆ ಎಲ್ಲರಿಗೂ ಒಂದೇ ಓಟು, ಒಂದೇ ಮೌಲ್ಯ. ಒಂದೇ ಓಟು, ಒಂದೇ ಮೌಲ್ಯ. ಸ್ಟೇಟ್ ಆಫ್ ಇಂಡಿಯಾಕ್ಕೂ ಒಂದೇ ಓಟು, ಇಲ್ಲಿ ಕ್ಲಾಸ್ 4 ಕೂಲಿ ಮಾಡ್ತಕ್ಕಂಥವ್ರು ಅವ್ರಿಗೂ ಒಂದೇ ಓಟು. ಆ ಸ್ವಾತಂತ್ರ್ಯ ಸಿಕ್ಕಿದೆ. ವೋಟ್ ಮಾಡೋ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿ ಒಂದೇ ಮೌಲ್ಯ ಅನ್ನೋ ಥರ ಇಲ್ಲ, ಸಾಮಾಜಿಕವಾಗಿ ಇಲ್ಲ. ಐತಿಹಾಸಿಕ ಕಾರಣಗಳಿಗೋಸ್ಕರ ನಾವು ಸಮಾಜದಲ್ಲಿ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಇದೆ. ಇದನ್ನು ಹೋಗಲಾಡಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಬಾಬಾ ಸಾಹೇಬ್ ಏನು ಹೇಳ್ತಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತಾ ಇದೆ. ಅವತ್ತು ನಾವೆಲ್ಲ ಸ್ವತಂತ್ರರಾಗಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ.
ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರಿದ್ದಾರೆ, ಸಾಮಾಜಿಕವಾಗಿ ಮುಂದುವರೆದ ಜನ ಇದ್ದಾರೆ, ಮೇಲ್ ಪದರದಲ್ಲಿರ್ತಕ್ಕಂಥ ಜನ ಇದ್ದಾರೆ, ಕೆಳ ಪದರದಲ್ಲಿರ್ತಕ್ಕಂಥ ಜನ ಇದ್ದಾರೆ. ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ವಿ. ಈ ವೈರುಧ್ಯತೆಯನ್ನ ನಾವು ಹೋಗಲಾಡಿಸ್ತೇ ಹೋದ್ರೆ, ಅಸಮಾನತೆಯನ್ನು ಹೋಗಲಾಡಿಸ್ತೇ ಹೋದ್ರೆ, ನಾವೇನು ಸ್ವಾತಂತ್ರ್ಯ ಬಂದು ನಮಗೆ ಸ್ವಾತಂತ್ರ್ಯದ ರಾಜಕೀಯ ಪ್ರಜಾಪ್ರಭುತ್ವದ ಸೌಧ ನಾವೇನು ನಿರ್ಮಾಣ ಮಾಡ್ಕೊಂಡಿದ್ದೀವಿ, ರಾಜಕೀಯ ಪ್ರಭುತ್ವದ ಸೌಧ ಏನು ನಿರ್ಮಾಣ ಮಾಡ್ಕೊಂಡಿದ್ದೀವಿ, ಈ ಅಸಮಾನತೆ ಹಿಂಗೆ ಮುಂದುವರೆದ್ರೆ ಈ ಸೌಧನ ಜನರೇ ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಜನರೇ ಅಸಮಾನತೆಯನ್ನು ಸಹಿಸ್ಕೊಳ್ಳಕ್ಕಾಗ್ದೇನೆ ಜನರು ಧ್ವಂಸ ಮಾಡಿಬಿಡ್ತಾರೆ ರಾಜಕೀಯ ಸೌಧನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಚಾರ. ಆ ಪರಿಸ್ಥಿತಿ ಆಗಕ್ಕೆ ಬಿಡಬಾರ್ದು ನಾವು. ಅದಕ್ಕೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗಿದ್ದೆ. ಈಗ ಮತ್ತೆ 23ರಿಂದ ಮುಖ್ಯಮಂತ್ರಿ ಆಗಿದ್ದೀನಿ. ನಮ್ಮ ಸರ್ಕಾರದಲ್ಲಿ ಅವತ್ತು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡ್ಬಂತು. ಈಗ ಮತ್ತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದರು. ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ನಾವು ಸಂವಿಧಾನದಲ್ಲಿ. ಸಂವಿಧಾನದ 4ನೇ ಭಾಗ. ಅದರಲ್ಲಿ ನಾವು ಎಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು, ಎಂಥ ದೇಶವನ್ನ ಕಟ್ಟಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಅವರು ಪ್ರಧಾನಮಂತ್ರಿ ಆಗಿರುವಾಗ ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಫುಡ್ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡ್ಬಂದರು. ರೈಟ್ ಟು ಫುಡ್ ಇರಲೇಬೇಕಲ್ಲ, ಎಲ್ರಿಗೂ ಬದುಕ್ತಕ್ಕಂಥ ಅವಕಾಶನ ಕೊಟ್ಟಿದೆ, ಸಂವಿಧಾನ ಒದಗಿಸ್ಕೊಟ್ಟಿದೆ. ರೈಟ್ ಟು ಎಂಪ್ಲಾಯ್ಮೆಂಟ್ ಇರಬೇಕಲ್ಲ, ಎಲ್ರಿಗೂ ಉದ್ಯೋಗ ಇರಬೇಕಲ್ಲ. ಮತ್ತೆ ರೈಟ್ ಟು ಎಜುಕೇಶನ್, ಎಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ, ಮೂಲಭೂತ ಆಗಬೇಕಲ್ಲ. ಸರ್ವರಿಗೂ ಶಿಕ್ಷಣ, ಬರೀ ಭಾಷಣಕ್ಕೆ ಇರಬಾರ್ದು ಈ ಮಾತುಗಳು. ಸರ್ವರಿಗೂ ಶಿಕ್ಷಣ. ಅದಕ್ಕೆ ಈ ಶಿಕ್ಷಣ ಸಿಗದೇ ಇರೋದ್ರಿಂದಲೇ, ಅವಕಾಶಗಳು ಸಿಗದೇ ಇರೋದ್ರಿಂದಲೇ ಈ ಅಸಮಾನತೆ ನಿರ್ಮಾಣ ಆಗಿರೋದು. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅಸಮಾನತೆ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅವಕಾಶಗಳು ಸಿಕ್ಕಲಿಲ್ಲ, ಅಸಮಾನತೆ ನಿರ್ಮಾಣ ಆಯಿತು. ಯಾರಿಗೆ ಅವಕಾಶಗಳು ಸಿಕ್ತು ಅವ್ರ ಮೇಲಕ್ಕೆ ಬಂದರು. ಈಗ ನಿಮಗೆಲ್ಲ ಅವಕಾಶಗಳು ಸಿಕ್ತು, ನೀವು ವಿದ್ಯಾವಂತರಾಗಿದ್ದೀರಿ, KAS ಆಫೀಸರ್ಗಳಾಗಿದ್ದೀರಿ. ನನಗೆ ಅವಕಾಶ ಸಿಕ್ಕಿದೆ, ನಾನು ಲಾಯರ್ ಆದೆ, ರಾಜಕಾರಣಿ ಆದೆ, ಈಗ ಮುಖ್ಯಮಂತ್ರಿ ಆಗಿದ್ದೀನಿ. ಅವಕಾಶಗಳು ಸಿಕ್ಕದೇ ಇರೋರು ಇದ್ದಾವೆಲ್ಲ. ಅವ್ರಿಗೆ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಇಲ್ಲದಿರೋ ಸಾಧ್ಯನೇ ಆಗಲಿಲ್ಲ. ಈ ಅಸಮಾನತೆ ಹಿಂಗೆ ಮುಂದುವರ್ಕೊಂಡು ಹೋಗ್ತದೆ.
ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಬಸವಣ್ಣ ಹೇಳ್ದ, ಬುದ್ಧ ಹೇಳ್ದ, ಆಮೇಲೆ ಅನೇಕ ಜನ ಸಮಾಜ ಸುಧಾರಕರು ಹೇಳಿದ್ರು, ಸಂತರು ಹೇಳಿದ್ರು, ಬಹಳ ಜನ ಹೇಳಿದ್ದಾರೆ, ಸಮಾಜ ಸುಧಾರಕರೆಲ್ಲ ಹೇಳಿದ್ದಾರೆ. ಅನೇಕ ಧರ್ಮಗಳಲ್ಲಿ ಕೂಡ ಇವೆಲ್ಲ ಪ್ರಚಾರ ಆಗಿದ್ದಾವೆ. ನಾವು ಇನ್ನೂ ಯಾಕಾಗಿಲ್ಲ? ಈಗ ಒಲೆ ಬುದ್ಧ ಬದುಕಿದ್ದದು 2.5 ವರ್ಷಗಳ ಹಿಂದೆ, ಬಸವಣ್ಣವ್ರು ಬದುಕಿದ್ದದು 850 ವರ್ಷಗಳ ಹಿಂದೆ, ಅಂಬೇಡ್ಕರ್ ಇತ್ತೀಚೆಗೆ ಇದ್ರು, ಗಾಂಧೀಜಿ ಇತ್ತೀಚೆಗೆ ಇದ್ರು, ನಾರಾಯಣ ಗುರು ಅವೆಲ್ಲ ನಾನು ಹೇಳಕ್ ಹೋಗಲ್ಲ, ಕನಕದಾಸರು ಅವೆಲ್ಲ ಹೇಳಕ್ ಹೋಗಲ್ಲ. ಇವರೆಲ್ಲ ಸಮಾಜ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರಲ್ಲ, ಬದಲಾವಣೆ ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಿದೆ. ಬಸವಣ್ಣ ಪ್ರಯತ್ನ ಮಾಡಿದ್ರು, ಅಂತರ್ಜಾತಿ ವಿವಾಹ ಮಾಡಿ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಪಟ್ಟಭದ್ರ ಹಿತಾಸಕ್ತರು ಅವ್ರನ್ನೇ ಅದು ಮಾಡಕ್ ಬಿಡ್ಲಿಲ್ಲ. ಅವ್ರು ಮಾಡಕ್ ಬಿಡ್ಲಿಲ್ಲ. ಬಸವಣ್ಣವ್ರನ್ನ ಬಿಜಳ್ಳ ಆಸ್ಥಾನದಿಂದ ಓಡಿಸ್ಬಿಟ್ರು. ನಮ್ಮ ದೇಶದಲ್ಲಿ ಪಟ್ಟಭದ್ರ ಹಿತಾಸಕ್ತರು ಇನ್ನೂ ಗಟ್ಟಿಯಾಗಿದ್ದಾರೆ ಅಂತ ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಾವು ಯಾರು ತಪ್ಪು ತಿಳ್ಕೋಬಾರ್ದು. ಈಗ ನಾವು ಅಧಿಕಾರಿಗಳು ಒಬ್ಬ ಪ್ಯಾಂಟು ಶರ್ಟು ಹಾಕೊಬಂದು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಅವ್ನಿಗೆ ಹೆಚ್ಚು ಕೂತ್ಕೊಳ್ಳಿ ಅಂತ ಹೇಳ್ತೀವಿ, ಅವ್ನು ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸನೆಲ್ಲ ಮಾಡ್ತೀವಿ. ಅದೇ ಒಬ್ಬ ಕೊಳಕಂಗಿ ಚಡ್ಡಿ ಹಾಕ ಬಂದ್ರೆ ಅವನಿಗೆ ಕೂತ್ಗಳೇ ಆಗಲಿ ಅಂತ ಹೇಳಿ, ಅಲ್ಲಿ ನಿಂತ್ಗಳೇ ಆಗಲಿ ಅಂತ. ಇದು ಗುಲಾಮ್ಗಿರಿಯ ಸಂಕೇತ. ಈಗ ಜಯೇಶ್ ಪಟೇಲ್ ಹೇಳ್ತಿದ್ರು ಯಾವಾಗ, ಒಬ್ಬ ಮೇಲ್ಜಾತಿ ಅವನು ಬಂದ್ರೆ ಅವನಿಗೆ ಏನ್ ಸ್ವಾಮಿ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ. ಅದೇ ಒಬ್ಬ ದಲಿತ ವರ್ಗಕ್ಕೆ ಸೇರಿದಂಥವನು ಅಥವಾ ಬಡ ಕುಟುಂಬಕ್ಕೆ ಸೇರಿದಂಥವನು ಬಂದ್ರೆ ಏನಯ್ಯ ಹೆಂಗಿದ್ದೀನಯ್ಯ ಅಂತ ಕೇಳ್ತೀವಿ. ಏನಪ್ಪ ಹೆಂಗಿದೀಯೋ ಏಕವಚನದಲ್ಲಿ ಮಾತಾಡಿಸ್ತೀವಿ, ಅವ್ರಿಗೆ ಬಹುವಚನದಲ್ಲಿ ಮಾತಾಡಿಸ್ತೀವಿ. ಅವನು ಬಡವನಾದರೂ ಮೇಲ್ಜಾತಿಯವ್ರನ್ನ ಬಡವರಾದರೂ ಕೂಡ ಬಹುವಚನದಲ್ಲಿ ಮಾತಾಡಿಸ್ತೀವಿ. ಆದರೆ ಶ್ರೀಮಂತ ಆಗಿದ್ರೂ ಕೂಡ ದಲಿತ ಸಮಾಜದಲ್ಲಿ ಹುಟ್ಟಿದವನು ಅಥವಾ ಇನ್ಯಾವುದೋ ಕೆಳ ಜಾತಿಯಲ್ಲಿ ಹುಟ್ಟಿದವನು ಅವನು ಬಂದ್ರೆ ಅವನು ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸ್ಲೇವರಿ ಮೈಂಡ್. ಗೊತ್ತಾಯ್ತಾ? ಸ್ಲೇವರಿ ಮೈಂಡ್. ಅದು ಕಿತ್ತು ಒಗಿಬೇಕಲ್ವಾ? ಅದು ನಮ್ಮಲ್ಲೂ ಬರಬೇಕು, ಎಲ್ಲರಲ್ಲೂ ಬರಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾದಾಗ, ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಆಗ್ತದೆ. ಈಗ ಎಲ್ಲರೂ ಓದ್ಕೊಂಡು ಕೆಲಸದಲ್ಲಿ ಇದ್ದಾರೆ ಅಥವಾ ಓದ್ಕೊಂಡಿದ್ರೆ ಅವನು ಸಮಾಜದಲ್ಲಿ ಒಬ್ಬ ಸುಧಾರಿತ ವ್ಯಕ್ತಿ ಅಂತ ಇದ್ರೆ
ಆಗ ಜಾತಿ ಯಾರು ನೋಡಕ್ ಹೋಗಲ್ಲ, ಜಾತಿ ಅದಾಗಿದ್ದರೆ ಹೋಗುತ್ತೆ. ಇದರ ಜಾತಿ ವ್ಯವಸ್ಥೆ ಹೋಗಲ್ಲ ಅಷ್ಟು ಸುಲಭವಾಗಿ. ಚತುರ್ವರ್ಣ ವ್ಯವಸ್ಥೆ ಹಂಗೇ ಮುಂದುವರಿತದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ. ಎಲ್ಲಿವರೆಗೆ ವರ್ಗ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ, ಇಂಥ ಸಮಾಜ ಬೇರೆ ದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ಬೋದು, ಬಟ್ ಈ ಮಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಬಹಳ ಜಾತಿ ವ್ಯವಸ್ಥೆ ಬಹಳ ಬಲವಾಗಿ ಬೇರ್ಬಿಟ್ಟಿದೆ. ಅದರಿಂದ ಮಾಡಲಿಕ್ಕೆ ಸಾಧ್ಯ, ಅದು ಅಷ್ಟು ಬದಲಾವಣೆ ಅಷ್ಟು ವಿಳಂಬ ಆಗಲಿಕ್ಕೆ ಕಾರಣ ಆಗಿರೋದು. ಎಷ್ಟು ವರ್ಷಗಳಿಂದ ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರಿಗೆ ನಡೀತಲೇ ಇದೆ. ಬಸವಣ್ಣನ ಕಾಲದಲ್ಲಿ ಇವತ್ತಿನವರಿಗೆ ಇವನಾರವ ಅಂತ ಹೇಳ್ತೇವೆ ಇವತ್ತು ಅಂತ ಬಸವಣ್ಣವ್ರು ಹೇಳೋದು ಅಂತ ಅನ್ಬೇಡೆಯ, ಇವ ನಮ್ಮವ ಅಂತ ಹೇಳು ಅಂತ ಹೇಳೋದು. ಆದರೆ ಇದು ಹೇಳತ್ಲೇ ಇದೀವಿ, ಆದರೆ ಸಮಾಜ ಮಾತ್ರ ಸುಧಾರಣೆ ಆಗ್ತಿಲ್ಲ. ಇವನಾರವ ಅಂತ ಹೇಳೋದು, ನಮ್ಮವ ಅಂತ ಹೇಳೋದೇ ಇಲ್ಲ. ಇವನಾರವ ಅಂತ ಹೇಳಿ ಆಮೇಲೆ ನಮ್ಮವ ಅಂತ ಎಲ್ಲ ವಚನ ಎಲ್ಲ ಹೇಳ್ಬಿಟ್ಟು ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳ, ನೀ ಯಾವ ಜಾತಿ ಸೇರಿದ್ದೀನಿ ಅಂತ ಕೇಳೋದು. ಸೊ ಈ ಜಾತಿ ವ್ಯವಸ್ಥೆ ಇರೋವರಿಗೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬದಲಾವಣೆಯನ್ನು ತರಲಿಕ್ಕೋಸ್ಕರನೇ ನಾವೆಲ್ಲ ಶ್ರಮಿಸಬೇಕು, ಪ್ರಯತ್ನ ಮಾಡಬೇಕು. ಇಂಥ ಸಮಾಜದಲ್ಲಿ ನಾವೆಲ್ಲ ಸೇವೆ ಮಾಡ್ತಕ್ಕಂಥ, ಜನರ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿ ಇದ್ದೀವಲ್ಲ, ಇದನ್ನು ಮಾಡ್ತಕ್ಕಂಥದ್ದಾಯ್ತು. ಈಗ IAS ನವರು KAS ನವರು ಅಂತ ಇದ್ದಾರಲ್ಲ, ಅವರು ವ್ಯತ್ಯಾಸಗಳಷ್ಟೇ. ಅವರು ಆಲ್ ಇಂಡಿಯಾ ಸರ್ವಿಸ್ನವರು, ನೀವು ಕರ್ನಾಟಕ ಸರ್ವಿಸ್ನವರು, ಬಟ್ ಮೂಲತಃ ಭಾರತೀಯರು ಅಲ್ವಾ? ಭಾರತೀಯರಿಗೋಸ್ಕರ ಇರ್ತಕ್ಕಂಥವ್ರು, ಭಾರತೀಯ ಸಮಾಜಕ್ಕೋಸ್ಕರ ಇರ್ತಕ್ಕಂಥವ್ರು. ಅದನ್ನು ಮಾಡಬೇಕು. ಒಂದೇ ಕೆಲಸ ಒಂದೇ ಅಲ್ವಾ? IAS ನವ್ರಿಗೆ ICS ನವರು ಬ್ರಿಟಿಷ್ನವ್ರ ಕಾಲದಲ್ಲಿ ICS ಅಂತ ಇತ್ತು, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ. ಅದನ್ನೇ IAS ಮಾಡಿದ್ರು. ಅದನ್ನ ಆಲ್ ಇಂಡಿಯಾ ಸರ್ವಿಸ್ ಅಂತ ಹೇಳ್ತಾರೆ, ಇದನ್ನ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಾರೆ. ಬಟ್ ಉದ್ದೇಶ ಒಂದೇನೆ, ಇಬ್ಬರದು ಒಂದೇ ಕೆಲಸ, ಬೇರೆ ಬೇರೆ ಇರ್ಬೋದು, ಬಟ್ ಮೂಲತಃ ವೇರ್ ಆಲ್ ಇಂಡಿಯನ್ಸ್ ಬದಲಾವಣೆ ಮಾಡೋಕ್ಕೋಸ್ಕರ, ಇಂಡಿಯನ್ ಸಮಾಜ ಬದಲಾವಣೆ ಮಾಡೋಕ್ಕೋಸ್ಕರ ಇರ್ತಕ್ಕಂಥ. ಮತ್ತೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಹೇಳೋದು, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು. ಜಾತಿ ಇರಬಾರ್ದು, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು. ಅವನು ಯಾವ ಜಾತಿಯವನಾರ ಆಗಿರಲಿ, ಬಡವ ಯಾವ ಜಾತಿಯವನಾರ ಆಗಿರಲಿ, ಅವನು ಮೇಲಕ್ಕೆ ಬರಬೇಕಲ್ಲ, ಮುಖ್ಯವಾಹಿನಿಗೆ ಬರಬೇಕಲ್ಲ. ಅದಕ್ಕೋಸ್ಕರ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಆತ್ಮಸಾಕ್ಷಿ ಅಂತ ಒಂದಿದೆ. ಯಾರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡಲಿಕ್ಕೆ ನಾವು ಕಾನೂನುಗಳು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ಶಿಕ್ಷೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಇನ್ನೊಂದೇನಪ್ಪ ಅಂತಂದರೆ, ನಾನು ಇಂಥ ಸಮಾಜದಲ್ಲಿ ಹುಟ್ಟಿದ್ದೇನೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಮಾಡೋರಲ್ಲ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇನೆ. ಈ ವೈರುಧ್ಯತೆ ಇರಬೇಕಾ ಬೇಡವಾ? ದಟ್ ಶುಡ್ ಬಿ ಅವರ ಮೋಟೋ. ಆ ವೈರುಧ್ಯತೆ ತೆಗೆದಾಕ್ಬೇಕು ಅನ್ನೋದಾದ್ರೆ ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಎಲ್ಲರೂ ಮುಖ್ಯವಾಗಿ ಬರಬೇಕು, ಸಮಾಜ ನಿರ್ಮಾಣ ಆಗಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು.
ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಸಾಕು. ಇನ್ನು ಉಳಿದವೆಲ್ಲನೂ ಕೂಡ ಇವು ನಿಮ್ಮ ಡಿಮ್ಯಾಂಡ್ಸ್ಗಳನ್ನೆಲ್ಲ, ನಿಮ್ಮ ಡಿಮ್ಯಾಂಡ್ಸ್ಗಳು ನ್ಯಾಯಯುತವಾಗಿರ್ತಕ್ಕಂಥ ಎಲ್ಲ ಡಿಮ್ಯಾಂಡ್ಸ್ಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ನ್ಯಾಯಯುತವಾಗಿದೆ ಅಂತ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ನೀವು ನ್ಯಾಯಯುತವಾಗೇ ಡಿಮ್ಯಾಂಡ್ಸ್ಗಳು ಇಡ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಸರ್, ಜ್ಯೇಷ್ಠ ಪಟ್ಟಿ ರೆಡಿ ಆಗಿದೆ, 10 ದಿವಸದಲ್ಲಿ ಹೊರಡಿಸ್ತಾರೆ ಅಂತ ರೆವಿನ್ಯೂ ಸೆಕ್ರೆಟರಿ ಹೇಳಿದ್ದಾರೆ. ಈಗ ಇದು ತಹಸೀಲ್ದಾರ್ಗಳು ಸೀನಿಯಾರಿಟಿ ಪಟ್ಟಿ ಇದೆಯಲ್ಲ, ಅದು ಕಂದಾಯ ಇಲಾಖೆಯಲ್ಲಿ ಇದೆ. ಕಂದಾಯ ಇಲಾಖೆ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿ ಮಾತಾಡಿದ್ದಾರೆ. ಇನ್ನು 10 ದಿನಗಳಲ್ಲಿ ಅದನ್ನು ಸೀನಿಯಾರಿಟಿ ಪಟ್ಟಿನ ಹೊರಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ KS ಅಧಿಕಾರಿಗಳ ವೃಂದಬಲ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಚೀಫ್ ಸೆಕ್ರೆಟರಿ ಸ್ಟಡಿ ಮಾಡ್ತೀವಿ, ಅದನ್ನು ಅಧ್ಯಯನ ಮಾಡಿ ಹೆಚ್ಚು ಮಾಡಬೇಕು ಅಂತಂದರೆ ಮಾಡೋಣ. ಏನು KS ಅಧಿಕಾರಿಗಳು ಹೆಚ್ಚು ಮಾಡಬೇಕು. ಈಗಾಗಲೇ ಎಷ್ಟು 590 ಇದ್ದೀರಿ. ಇನ್ನೂ ಜಾಸ್ತಿ ಬೇಕು ಅಂತಂದರೆ ಮಾಡೋಣ. ಈಗ ನಂಬರ್ ನಾಡೆ ಮುಖ್ಯ ಅಲ್ಲ, ಔಟ್ಕಮ್ ಎಷ್ಟು ಮಟ್ಟಿಗೆ ಗುಣಾತ್ಮಕವಾದಂಥ ನಿಮ್ಮ ಸರ್ವೀಸು ಆಗ್ತದೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಆಮೇಲೆ IAS, IFS, IPS ಇವರು ವೃಂದಬಲ ಹೆಚ್ಚು ಮಾಡಬೇಕು ಅಂತ ಇದೆ. ಪ್ರಮೋಷನ್ ಅದು ಆಲ್ರೆಡಿ DOPTಗೆ ಹೋಗಿದೆ ಸರ್, ತಮ್ಮ ದೇಶದ ಮೇಲೆ. ಆಮೇಲೆ ZP CEOs ಅವ್ರಿಗೆ KS ಹುದ್ದೆ ಕೊಡಬೇಕು ಅಂತ, ಸೀನಿಯರ್ KS ಹುದ್ದೆ ಕೊಡಬೇಕು ಅಂತ ಇದೆ. ನೋಟ್ ಹೋಗಿದೆ ಸರ್ ಆಲ್ರೆಡಿ. ಆಮೇಲೆ ತಹಸೀಲ್ದಾರ್ ಅದೇ ಈಗಾಗಲೇ ಹೇಳಿದ್ದೀವಿ, ಹೇಳಿದ್ವಿ. ಸೊ ಇವೆಲ್ಲ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಡಿಮ್ಯಾಂಡ್ಗಳಲ್ಲ, ಮಾಡ್ತೀವಿ. ಬಟ್ ಒಂದು ಕಡೆ ಡಿಮ್ಯಾಂಡ್ಸ್, ಇನ್ನೊಂದು ಕಡೆ ವಾಟ್ ಸೊಸೈಟಿ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್, ವಾಟ್ ಸೊಸೈಟಿ ಈಸ್ ಡಿಮ್ಯಾಂಡಿಂಗ್, ಅದು ಇಂಪಾರ್ಟೆಂಟ್ ಅಲ್ವಾ? ಹೌದಲ್ವೇನ್ರಿ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣ ಅದು ಓದಿ. ನೀವೆಲ್ಲ ಓದಿದ್ರಿ? ಎಷ್ಟು ಜನ ಓದಿದಿರಿ? ಐ ಡೋಂಟ್ ನೋ ಎಷ್ಟು ಜನ ಓದಿದ್ದೀರ, ಗೊತ್ತಿಲ್ಲ. ಓದಿದ್ದೀರೇನಪ್ಪ? ನೀವು ಓದಿದ್ದೀಯಾ? ನೀವೆಷ್ಟು ಜನ ಓದಿದ್ದೀರಿ ಗೊತ್ತಿಲ್ಲ ನನಗೆ. ನೀವು ಈಗ ಪರೀಕ್ಷೆ ಮಾಡಕ್ ಹೋಗಲ್ಲ. ನಾನು ಓದ್ಕೊಳ್ಳಿ ಅಷ್ಟೇ. ಓದ್ಕೊಂಡು ಈಗ ಈ ಕೆಂಗಲ್ ಹನುಮಂತಯ್ಯನವ್ರು ವಿಧಾನಸೌಧ ಕಟ್ಸಿದ್ರಲ್ಲ, ಆಗ ಬರೆಸಿದ್ರು ಜನರ ಕೆಲಸ ದೇವರ ಕೆಲಸ ಅಲ್ವಾ? ಸೊ ಅದಕ್ಕೆ ನಾವೆಲ್ಲ ಇರೋದು, ರಾಜಕಾರಣಿಗಳು ಇರೋದು, ಅಧಿಕಾರಿಗಳಿರೋದು. ದೇ ಆರ್ IAS ಆಫೀಸರ್ ಅವ್ರ KS ಆಫೀಸರ್, ಎನಿ ಅದರ್ ಕ್ಯಾಡರ್ ಯಾರಿದ್ರೂ ಕೂಡ ಅದನ್ನೇ ಮಾಡಬೇಕಾಗುತ್ತೆ. ನಮಗೆ ಜನಗಳನ್ನ ಆಯ್ಕೆ ಮಾಡಿ ನಮ್ಮ ಕೆಲಸ ಮಾಡಿ ಅಂತ ಕಳಿಸಿದ್ದಾರೆ, ನಿಮಗೆ ಅವ್ರ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? You are representatives of the people, you are servants of the people. That is the difference. ಸೊ ಅದು ಮಾಡೋಣ. ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ. ನಿಮಗೆಲ್ಲ ವಿದ್ಯಾವಂತರಿರೋದ್ರಿಂದ ಇವೆಲ್ಲ ಅರ್ಥ ಮಾಡ್ಕೊಳ್ತೀರಿ, ಸಂವಿಧಾನ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆಯಿಂದ ನಾನು ಇವತ್ತು ನಿಮ್ಮ ಹೊಸ ವರ್ಷ ದಿನಚರಿ ಮತ್ತು ಕ್ಯಾಲೆಂಡರ್ ಪ್ರತಿ ವರ್ಷನೂ ಬಿಡುಗಡೆ ಮಾಡ್ತೀರಿ. ಈ ವರ್ಷನೂ ಬಿಡುಗಡೆ ಮಾಡ್ತಾ ಇದ್ದೀನಿ. ಅದನ್ನು ಅತ್ಯಂತ ಸಂತೋಷದಿಂದ ನಿಮ್ಮ ದಿನಚರಿ ಮತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇನೆ.
ಅಂತಕ್ಕಂಥ ನಿಮ್ಮ ಸಮಸ್ಯೆಗಳು, ಡಿಮ್ಯಾಂಡ್ಸ್ಗಳು ಮತ್ತು ನಾನು ಹೇಳದಂಥ ಮಾತುಗಳು, ನಿಮ್ಮ ಜವಾಬ್ದಾರಿಗಳು, ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಮತ್ತು ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ. ಅದಕ್ಕೆ ಈ ಮಧ್ಯವರ್ತಿಗಳು ಇರಬಾರದು ಅಂತಲೇ ಈ ಪಂಚಾಯತ್ ಯೋಜನೆಗಳಲ್ಲಿ ಮಧ್ಯವರ್ತಿಗಳು ಇಲ್ಲದೇ ಇರೋದಾಗ ಮಾಡಿದ್ದೀವಿ. ನೇರವಾಗಿ ಅವ್ರಿಗೆ ಸವಲತ್ತನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಮಗೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಮಧ್ಯವರ್ತಿಗಳು ಇದ್ಬಿಟ್ರೆ ನಿಮಗೂ ತಾಪತ್ರಯ, ನಮಗೂ ತಾಪತ್ರಯ ಅಲ್ವಾ? ಸೊ ಸಮಾಜ ಸುಧಾರಣೆಗೆ, ಸಮಾಜದ ಬದಲಾವಣೆಗೆ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ. ನಿಮ್ಗೆಲ್ಲರಿಗೂ ಇದು 3ನೇ ದಿನ, 2025ನೇ ಇಸ್ವಿ ಕಾಲಿಟ್ಟಿದ್ದೀವಿ. ಹೊಸ ವರ್ಷ ನಿಮಗೆಲ್ಲ ಶುಭ ತರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು